ಹಾಗಾದ್ರೆ ವೆರಿ 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 ಇಂಪಾರ್ಟೆಂಟು. ಈ ಕಾಯ್ದೆಯನ್ನ ಕೇಳಿದ್ರು ಕೇಳ್ಬೋದು. ಅಮೆಂಡ್ಮೆಂಟ್ ಬಿಲ್ಲು ಇತ್ತೀಚೆಗೆ ಬಂದಿರತಕ್ಕಂಥದ್ದು. FCR ಏನಪ್ಪಾ ಅಂದ್ರೆ FCFERA ನೋಡ್ರಿ, FERA ತಿದ್ದುಪಡಿ ಮಸೂದೆ 2026ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ. ವಿತ್ ರೆಫರೆನ್ಸ್ ಟು FCRA ಅಮೆಂಡ್ಮೆಂಟ್ ಬಿಲ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಮುಂದೆ ಇಂಪಾರ್ಟೆಂಟ್, ಇದು ಬಿಲ್ ಪಾಸ್ ಆಗೈತಿ ಇಲ್ಲಿ. ಇದು ಓಕೆ, ಇನಾಗ್ರೇಟ್ ಮಾಡಿದ್ದಾರೆ. ಓಕೆ, ಇದನ್ನ ಸ್ಟೇಟ್ಮೆಂಟ್ ನೋಡ್ಕೊಡ್ರಿ. 2019ರಿಂದ 22ರ ಅವಧಿಯಲ್ಲಿ 13,500ಕ್ಕೂ ಹೆಚ್ಚು ಸಂಸ್ಥೆಗಳು 55,741 ಕೋಟಿಗೂ ಹೆಚ್ಚು ವಿದೇಶಿ ಹೂಡಿಕೆಯನ್ನು ಸ್ವೀಕರಿಸಿವೆ. ನೋಂದಣಿ ರದ್ದಾದಾಗ ಅದು ಅವಧಿ ಮುಗಿದಾಗ ವಿದೇಶಿ ನಿಧಿಯನ್ನ ಸೃಷ್ಟಿಯಾದ ಆಸ್ತಿಗಳನ್ನು ತಾತ್ಕಾಲಿಕ ವಶಕ್ಕೆ ಪಡೆಯಲು ನಿರ್ದಿಷ್ಟ ಅಧಿಕಾರಿ ನೇಮಿಸುವ ವ್ಯವಸ್ಥೆಯನ್ನು ಈ ಮಸೂದೆ ಪರಿಚಯಿಸಿದೆ. ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ? ಎಸ್, 1 ಮತ್ತು 2 ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು. FCRA ಅಂತಕ್ಕಂಥದ್ದು ನೋಡ್ರಿ, ಇದನ್ನ ಮೊದಲು ಆಮೇಲೆ ಹೇಳ್ತೀನಿ, ಇದನ್ನ ಸ್ವಲ್ಪ ನೋಡ್ಕೊಡ್ರಿ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ಅಂದ್ರೆ ನೋಡಿ, ಫಾರಿನ್ ಕಾಂಟ್ರಿಬ್ಯೂಷನ್ ಎಂಬ ರೆಗ್ಯುಲೇಟಿಂಗ್ ಆಕ್ಟ್ ಅಂತಕ್ಕಂಥದ್ದು ಕರಿತೀವಿ ನಾವು. ಇದನ್ನ ಮೊಟ್ಟ ಮೊದಲ ಬಾರಿಗೆ ಇದರ ಇತಿಹಾಸ ನೋಡೋದಾದ್ರೆ FCRA ದ ಇತಿಹಾಸ ನೋಡ್ರಿ. ಇದನ್ನ 1976 ಭಾರತದಲ್ಲಿ ಮೊದಲ ಬಾರಿಗೆ FCR ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಇದರ ಉದ್ದೇಶ ಏನಾಗಿತ್ತಪ್ಪ? ಟೋಟಲಿ ವಿದೇಶಗಳಿಂದ ಬರ್ತಕ್ಕಂಥ ಹಣವನ್ನ, ಫಾರಿನ್ ಕಾಂಟ್ರಿಬ್ಯೂಷನ್ ನ ಆತಿಥ್ಯ ಅಂದ್ರೆ ಫಾರಿನ್ ಹಾಸ್ಪಿಟಾಲಿಟಿ, ದೇಶದ ರಾಜಕೀಯ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ವಿರುದ್ಧವಾಗಿ ಬಳಕೆ ಆಗದಂತೆ ನಿಯಂತ್ರಣ ಮಾಡೋದು. ಈಗ NGOಗಳು ಇರ್ತಾವು, NGOಗೆ ನಾವು ಫಂಡ್ ಮಾಡ್ತೀವಿ, ಅದನ್ನ ಉದ್ಧಾರ ಮಾಡ್ತೀವಿ. ಈ NGOಗಳು ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತವೆ. ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ 1976ರಲ್ಲಿ ಬಂದಿತ್ತು. ಆಮೇಲೆ ನೆಕ್ಸ್ಟ್ ಯಾವ್ದು ಬಂತು? 2010ರಲ್ಲಿ ಮತ್ತೆ ಇದಕ್ಕೆ ತಿದ್ದುಪಡಿ ತಂದ್ರು. ಏನಂತೆ? 1976 ಕಾಯ್ದೆ ರದ್ದುಗೊಳಿಸಿ ಹೊಸ ಕಾಯ್ದೆ, ತಿದ್ದುಪಡಿಯಲ್ಲಿ ಹೊಸ ಕಾಯ್ದೆನೆ ತಂದ್ರಿ ಇವರು. ನೋಡ್ರಿ, ಈ ಕಾಯ್ದೆಯನ್ನ ಮಾಡಿ ಹೊಸ ಕಾಯ್ದೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತೆ 2010ರಲ್ಲಿ ಜಾರಿ. ಇದರಲ್ಲಿ ನೋಂದಣಿ, ಲೆಕ್ಕಪತ್ರ ನಿರ್ವಹಣೆ, ಮೇಲ್ವಿಚಾರಣೆಗೆ ಹೆಚ್ಚು ಕಟ್ಟುನಿಟ್ಟಿನ ನಿಯಮವನ್ನು ಸೇರಿಸಲಾಯಿತು. FCR ಕಾಯ್ದೆ ವೆರಿ 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 ಇಂಪಾರ್ಟೆಂಟ್. ಆಮೇಲೆ ಇದಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ಏನ್ ಮಾಡಿದ್ರು? ತಿದ್ದುಪಡಿ ತಂದ್ರೆ. ಯಾವುದು? 2010ರ ಕಾಯ್ದೆಗೆ ಏನು 2020ರಲ್ಲಿ ಜಾರಿಗೆ ಬಂದು, ಇದು FCR ಕಾಯ್ದೆಯಲ್ಲಿ 2020ರಲ್ಲಿ ಏನ್ ಮಾಡಿದ್ರು? ತಿದ್ದುಪಡಿನ FCRA ನಿಧಿಯನ್ನು ಮತ್ತೊಂದು ಸಂಸ್ಥೆಗೆ ವರ್ಗಾಯಿಸುವುದಿಲ್ಲ ನಿರ್ಬಂಧ ಮಾಡಿದ್ರು. ನಿಮ್ಗೆ ಯಾವ ಸಂಸ್ಥೆಗೆ ಫಂಡ್ ಆಗಿರ್ತದಲ್ಲ ಆ ಸಂಸ್ಥೆ ತಕ ಇರ್ಬೇಕು ರೊಕ್ಕ, ಇಲ್ಲ ಸರ್ಕಾರ ಮುಟ್ಗೋಲ್ ಹಾಕೊಳ್ಳುತ್ತ. ಬೇರೆ ಸಂಸ್ಥೆಗೆ ನೀವು ಟ್ರಾನ್ಸ್ಫರ್ ಮಾಡಂಗಿಲ್ಲ ಅಂತ ಹೇಳ್ತು. ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಹೇಳಕತ್ತೀನಿ. ಆಡಳಿತಾತ್ಮಕ ವೆಚ್ಚದ ಮಿತಿಯನ್ನ ನೋಡ್ರಿ, ಆಡಳಿತಾತ್ಮಕ ವೆಚ್ಚ ಮಿತಿಯನ್ನ 50% ಇಂದ 20%ಗೆ ಇಳಿಸಲಾಯಿತು. ನೋಡ್ರಿ, ಪರ್ಸೆಂಟೇಜ್ ಕೇಳ್ತಾನ. 2020ರಲ್ಲಿ ಏನಾಗಿತ್ತು ಅಂತೇಳಿ. FCR ನಿಧಿಯನ್ನು ಸ್ವೀಕರಿಸಲು ದೆಹಲಿ SBI ನ್ಯೂ ದೆಹಲಿ ಮುಖ್ಯ ಶಾಖೆಯಲ್ಲಿ ನಿಗದಿತ ಬ್ಯಾಂಕ್ ಖಾತೆ ತೆರೆಯುವುದು ಕಡ್ಡಾಯ ಮಾಡಿತು. ನೀವು ದೆಹಲಿಯಲ್ಲಿ ಮುಖ್ಯ SBI ಮುಖ್ಯ ಕಾಯ್ದೆ ಇದು ಐತಲ್ಲ, SBI ಮೇನ್ ಬ್ರಾಂಚ್ SBI, ಅಲ್ಲಿ ನೀವು ಖಾತೆಯನ್ನು ಹೊಂದಿರ್ಬೇಕಂತೇಳಿ ಕಡ್ಡಾಯವನ್ನಗೊಳಿಸ್ತು. ಹಾಗಾದ್ರೆ FCR ಅಂದ್ರೆ ಗೊತ್ತು? ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟಿಂಗ್ ಆಕ್ಟ್ 210 ಅಂತಿತ್ತು, 220 ಆಯ್ತು, ಈಗ 226 ಮತ್ತೆ ಬಂದಿರತಕ್ಕಂಥದ್ದು. ಮತ್ತೆ ಅಮೆಂಡ್ಮೆಂಟ್ ನೋಡ್ರಿ, ನೀವು ಫಾರಿನ್ ಕಾಂಟ್ರಿಬ್ಯೂಷನ್ ಆಕ್ಟ್ ಅಂದ್ರೆ 210 ಬರಿಬೇಕು. ಇದು ಮೊದಲ ಕಾಯ್ದೆ ಏನು ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ, ತಿದ್ದುಪಡಿ, ಮುಂದಿನ ನಿಯಂತ್ರಣ. ಉದ್ದೇಶ ವಿದೇಶಿ ಹಣ, ಭದ್ರತೆ, ರಾಜಕೀಯ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಬಳಕೆ ಅಂತ ತಡೆಯೋದು. ಯಾರು ವಿದೇಶಿ ಅನುದಾನವನ್ನು ಪಡಿಬಹುದು? ನೋಂದಾಯಿತ NGOಗಳು ಪಡಿಬಹುದು, ಶಿಕ್ಷಣ ಸಂಸ್ಥೆಗಳು ಪಡಿಬಹುದು, ಸಂಶೋಧನಾ ಸಂಸ್ಥೆಗಳು ಪಡಿಬಹುದು, ಸಮಾಜ ಸೇವೆ ಸಂಸ್ಥೆಗಳು ಪಡಿಬಹುದು. ಯಾರು ಪಡೆಯುವಂಗಿಲ್ಲ, ಯಾರು ಪಡೆಯಲು ಸಾಧ್ಯವಿಲ್ಲ. ರಾಜಕೀಯ ಪಕ್ಷಗಳು ಪಡೆಯಲು ಸಾಧ್ಯವಿಲ್ಲ, ಚುನಾಯಿತ ಅಭ್ಯರ್ಥಿಗಳು ಪಡೆಯಲು ಸಾಧ್ಯವಿಲ್ಲ, ನ್ಯಾಯಾಧೀಶರು ಪಡೆಯಲು ಸಾಧ್ಯವಿಲ್ಲ, ಸರ್ಕಾರಿ ನೌಕರರು ಪಡೆಯಲು ಸಾಧ್ಯವಿಲ್ಲ, ಶಾಸಕರು, ಸಂಸದರು ನಿಯಮಾನುಸಾರ ನಿರ್ಬಂಧದಿಂದ ಪಡೆಯುವಂಗಿಲ್ಲ. ಹಾಗಾದ್ರೆ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ನೋಡಿ, ವಿದೇಶಿ ದೇಣಿಗೆ ಪಡೆಯಲು FCRA ನೋಂದಣಿ ಕಡ್ಡಾಯ ಮಾಡ್ಬೇಕು. ನೀವು ಈ ದೇಣಿಗೆ ಸ್ವೀಕಾರ ನಿಗದಿತ ಬ್ಯಾಂಕ್ ಖಾತೆ ಅಗತ್ಯ. ನೀವು ಬ್ಯಾಂಕ್ ಖಾತೆಯನ್ನು ಮುಡ್ಕೊಂಡು ಮಾಡ್ಬೇಕು. ಸರ್ಕಾರಕ್ಕೆ ನೀವು ವಾರ್ಷಿಕ ವರದಿಯನ್ನು ಕೊಡಬೇಕು. ಈಗ 2026 ಬಂದೈತಲ್ಲ, ಅದ್ರ ಮೂಲಕ ಹೇಳಕತ್ತೀನಿ. ಈಗ ನಿಯಮ ಉಲ್ಲಂಘನೆ ನೋಂದಣಿ ರದ್ದುಪಡಿಸಬಹುದು. ಸರ್ಕಾರದ ಉದ್ದೇಶ ಏನು? ಈ FCR ಕಾಯ್ದೆ ತಂದಿರ್ತಕ್ಕ ದೇಶದ ಭದ್ರತೆ ಕಾಪಾಡೋದು, ವಿದೇಶಿ ಪ್ರಭಾವ ನಿಯಂತ್ರಿಸೋದು, ಹಣ ದುರುಪಯೋಗ ತಡೆ ಕಟ್ಟೋದು, ಪಾರದರ್ಶಕತೆ ಹೆಚ್ಚಿಸ್ತಕ್ಕಂಥ. ಟೀಕೆಗಳು ಏನಪ್ಪಾ ಹಾಗಾದ್ರೆ ಇದಕ್ಕಿರ್ತಕ್ಕಂಥವು? NGOಗಳ ಕಾರ್ಯಗಳಿಗೆ ತೊಂದರೆ ಉಂಟು ಮಾಡ್ತದೆ ಅಂತೇಳಿ ಅವ್ರು ಟೀಕೆ ಮಾಡ್ತಿದ್ದಾರೆ. ಸಮಾಜ ಸೇವಾ ಸಂಸ್ಥೆಗಳ ಹಣಕಾಸು ಕಡಿಮೆ ಆಗುವ ಸಾಧ್ಯತೆ, ಸಂಶೋಧನಾ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನಪ್ಪಾ ಕಡಿಮೆ ಆಗುತ್ತೆ ನಮ್ಗೆ ಹಣ ಅಂತೇಳಿ ಅವ್ರದ್ದು ಟೀಕೆ ಇರ್ಬೋದು. ಏನು ಟೀಕೆ ಇಲ್ಲ. ಹಾಗಾದ್ರೆ ಸ್ವಲ್ಪ ಮಾಹಿತಿ ನೋಡ್ಕೊಂಡ್ಬಿಡ್ರಿ. ಮೊದಲು ಬಂದಿದ್ದು ಕ್ಯಾನ್ಸಲ್ ಆಗೈತಿ. ಹೊಸ ಕಾಯ್ದೆ ಏನಪ್ಪಾ ಅಂದ್ರೆ 2020 2026ರಲ್ಲಿ ಹೊಸ ಕಾಯ್ದೆ. ಓಕೆನಾ?
ನೋಡ್ರಿ ಚಾರ್ಟ್ ಮುಖಾಂತರ ನೋಡ್ಕೊಂಬಿಡಿ. ಇದು ಯಾವ FCRA ಆಡಳಿತ ಖಾತೆ ಯಾವ್ದ್ರಲ್ಲಿ ಆಡಳಿತದಲ್ಲಿ ಬರ್ತಂತಂದ್ರೆ ಇತ್ತೀಚೆಗೆ ಅಮಿತ್ ಶಾ ಅವರು ಬಿಡುಗಡೆ ಮಾಡ್ಯಾರ. ನೆನಪಿರ್ಲಿ ನಿಮಗೆ ಅಮಿತ್ ಶಾ ಅವರು. ಇದು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ವಿದೇಶ ಅನುದಾನ ಪಾರದರ್ಶಕ ಮತ್ತು ಕಾನೂನುಬದ್ಧ. ಮುಖ್ಯ ಪದಗಳು ಫಾರ್ಜಿನ್, ಕಾಂಟ್ರಿಬ್ಯೂಷನ್, NGO, ರಿಜಿಸ್ಟ್ರೇಷನ್, ಕಂಪ್ಲೇಂಟ್ಸ್, ನ್ಯಾಷನಲ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಇದ್ರ ಮುಖ್ಯ. ನೋಡ್ರಿ ವಿದೇಶಿ ಹಣ ಬರುತ್ತೆ. FCR ನೋಂದಣಿ ಕಡ್ಡಾಯ ಮಾಡಬೇಕು. NGO ಹೋಲಿ, ಶಿಕ್ಷಣ ಸಂಸ್ಥೆ ಹೋಲಿ, ಸಂಶೋಧನೆ ಹೋಲಿ ಸರ್ಕಾರದ ಮೇಲ್ವಿಚಾರಣೆ ಇರುತ್ತೆ. ಎದಕ್ಕಪ್ಪ ಅಂದ್ರೆ ಭದ್ರತೆ, ಪಾರದರ್ಶಕ, ದುರುಪಯೋಗವನ್ನು ತಡೆಯಲು. ಇದು ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಇರ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಪೇಪರ್ದಲ್ಲಿ ಕೊಟ್ಟಿದ್ದು ನೋಡೋಣ. ನೋಡ್ರಿ FCRA ಕಾಯ್ದೆ ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ. ನೋಡ್ರಿ 2019ರಿಂದ 2022ರವರೆಗೆ 13,500ಕ್ಕೂ ಹೆಚ್ಚು ಸಂಸ್ಥೆಗಳು 55,741 ಕೋಟಿ ವಿದೇಶಿ ಕೊಡುಗೆಯನ್ನು ಸ್ವೀಕರಿಸಿವೆ. ಓಕೆ, FCRA ನೋಂದಣಿ ರದ್ದಾದಾಗ, ಸ್ವಯಂ ಸಮರ್ಪಿಸಲ್ಪಟ್ಟಾಗ ಅಥವಾ ಅವಧಿ ಮುಗಿದಾಗ ವಿದೇಶಿ ನಿಧಿಯಿಂದ ಸೃಷ್ಟಿಸಲಾದ ಆಸ್ತಿಗಳನ್ನ ತಾತ್ಕಾಲಿಕವಾಗಿ ನಾವು ಸರ್ಕಾರ ನಿಗದಿತ ಪ್ರಾಧಿಕಾರವನ್ನ ನೇಮಿಸಿ ವ್ಯವಸ್ಥೆಯನ್ನ ಮಸೂದೆಯನ್ನ ಪರಿಚಯಿಸಲಾಗಿದೆ. ಈಗ FCRAನ ವಶಕ್ಕೆ ಪಡಿಕೊಳ್ಬಹುದು ನಾವು. ಓಕೆ, ಇದರಿಂದ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಮೊದಲು ಆಸ್ತಿಗಳನ್ನು ವರ್ಗಾಯಿಸುವ ಅಥವಾ ವಿಲೇವಾರಿ ಮಾಡುವ ಅವಕಾಶವನ್ನು ತಡೆಯಲಾಗಿದೆ. ನೋಡ್ರಿ ನಾವೇನಾರ ಸರ್ಕಾರ ಕ್ರಮ ಕೈಗೊಳ್ಳಿತು ಅಂತ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡೋದು, ಬೇರೆಯವರಿಗೆ ಕೊಡ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ನೋಂದಣಿ ಅವಧಿ ಮುಗಿದ ಬಳಿಕವೂ ವಿದೇಶಿ ನಿಧಿಯನ್ನ ನಿರ್ಮಿತ ಆಸ್ತಿಗಳನ್ನು ಅನಿರ್ದಿಷ್ಟಾವಧಿ ಉಳಿಸಿಕೊಳ್ಳುವ ಅಥವಾ ಬಳಸಿಕೊಳ್ಳುವ ಅವಕಾಶವನ್ನು ನೀಡುತ್ತಿದ್ದ ದೀರ್ಘಕಾಲ ಲೋಪವನ್ನು ಮಸೂದೆ ಈಗ ತಡೆ ಮಾಡಿದ್ದಾರೆ. ಓಕೆ, ಗುಪ್ತಚರ ಸಂಸ್ಥೆ ಮೌಲ್ಯಮಾಪನ ಪ್ರಕಾರ ಎಡಪಂಥೀಯ ಇಸ್ಲಾಮಿಕ್ ಉಗ್ರವಾದಿ ಹಾಗೂ ಮಿಷನರಿ ಜಾಲ ವಿದೇಶಿ ನಿಧಿ ಪಡೆಯುವ NGOಗಳ ಮೂಲಕ ಪರಸ್ಪರ ಸಂಬಂಧ ಹೊಂದಿರುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇತ್ತೀಚೆಗೆ ಇದು ಟೆರರಿಸ್ಟ್ಗಳಿಗೆ, ಓಕೆ, ಲೆಫ್ಟಿಸ್ಟ್ ಉಗ್ರವಾದಿಗಳಿಗೆ ಹೆಲ್ಪ್ ಆಗ್ತಾ ಇತ್ತು. ಈಗ ಇದನ್ನ ಸಂಪೂರ್ಣವಾಗಿ ಸರ್ಕಾರದ ಹಿಡಿತದಲ್ಲಿ ತರಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು FCR ಕಾಯ್ದೆ. ಒಳ್ಳೆ ಕಾಯ್ದೆ. ಓಕೆ, ಮಸೂದೆ ಬೆಂಬಲ ನೀಡುವಂತೆ ಪ್ರಕಾರ, ಓಕೆ ಗೊತ್ತಾ, ಗ್ರೀನ್ ಫಿನ್ ಇಂಡಿಯಾ ಸಂಸ್ಥೆ FCR ನೋಂದಣಿಯನ್ನ ಅಧಿಕಾರಿಗಳ ನಿಧಿ ವರ್ಗಾವಣೆ ನಿಯಮ ಉಲ್ಲಂಘನೆ ಹಾಗೂ ಭಾರತ ಆರ್ಥಿಕ ಹಿತಾಸಕ್ತಿ ವಿರುದ್ಧವೆಂದು ಪರಿಗಣಿಸಿ ಕೆಲವು ಅಭಿಯಾನಗಳನ್ನು ಆರೋಪವನ್ನು ಮಾಡಿತ್ತು. ಬಟ್ ಅವೆಲ್ಲ ತಲೆ ಕೆಡಿಸೋಲಾರ್ದೆ ನೋಡ್ರಿ ಅಮೆಸ್ಟಿ ಇಂಟರ್ನ್ಯಾಷನಲ್ ಇಂಡಿಯಾ ಸಂಸ್ಥೆ FCRA ನಿಯಮಗಳನ್ನು ತಂದಿದ್ದು ತಪ್ಪಿಸಲು ಅಮೆಸ್ಟಿ ಇಂಟರ್ನ್ಯಾಷನಲ್ ಬ್ರಿಟನ್ನಿಂದ 36 ಕೋಟಿ ಹಣವನ್ನು ನೇರ ವಿದೇಶಿ ಹೂಡಿಕೆ ಸಹಾಯ ಶುಲ್ಕ ರೂಪದಲ್ಲಿ ವರ್ಗಾಯಿಸಿತ್ತು. ಈಗ ನಮಗೆ ಮಾಡ್ಲಿಕ್ಕೆ ಅಮೆಸ್ಟಿ ಅಂತಕ್ಕಂಥದ್ದು, ಹೌದಾ, ಇದನ್ನೆಲ್ಲ ತಪ್ಪಿಸಲಿಕ್ಕೆ ತಂದಿರ್ತಕ್ಕಂಥದ್ದು FCR ಕಾಯ್ದೆ. ಓಕೆ, ಎಸ್.